ಅಲ್ಲಿ ಟ್ರೀಟ್ಮೆಂಟ್ ನಡೀತಾ ಇದೆ. ಇಲ್ಲಿ ಸಾಯಂಕಾಲ ಸ್ವಲ್ಪ ಬಿಡುವು ಸಿಕ್ಕಾಗ ಒಂದಿಷ್ಟು ಒಳ್ಳೆಯ ನುಡಿಗಳನ್ನು, ಒಳ್ಳೆಯ ಸಂದೇಶವನ್ನು ಪಡ್ಕೊಳ್ತಾ ಇದ್ದೀರಿ. ಇದು ಮನಸ್ಸಿಗೆ, ಅದು ನಿಮ್ಮ ಶರೀರಕ್ಕೆ ನೋವಿಗೆ ಔಷಧಿ ಆದರೆ, ದಾಕ್ಷಾಯಣಿ ಕೊಟ್ಟದ್ದು ನಿಮ್ಮ ಉದರಕ್ಕೆ ಸಮಾಧಾನ ಮಾಡಿದರೆ, ಗುರೂಜಿಯವರ ಸಂದೇಶಗಳು ನಿಮ್ಮ ಮೆದುಳಿಗೆ ಹೋಗಿ ನಿಮ್ಮ ಮನಸ್ಸನ್ನು ಶಾಂತಗೊಳಿಸ್ತಾವೆ. ಇಲ್ಲೋ ಏನು ಕೆಡಿಸ್ತಾವ? ಹಿಡಿಸ್ತದ? ಓಕೆ. ಸೊ ಹಾಗೆ ಒಂದು ಮಾತು ಬರ್ತದ, ಕೂಳು ಒಂದು ನೀರು, ಕೂಳು ಮತ್ತು ನೀರು ಚೆಂದಾಗಿದ್ದರಪ್ಪ ಅಂದ್ರೆ ಹೊತ್ತು ಹೋಗಿದ್ದಾಗ ಗೊತ್ತಾಗೋದಿಲ್ಲ ಅಂತಂತಾರೆ. ಕೇಳಿರಲ್ಲ? ಕೂಳು ನೀರು ಚೆಂದಾಗಿತ್ತಪ್ಪ ಅಂದರೆ ಹೊತ್ತು ಹೋಗಿದ್ದಾಗ ಗೊತ್ತಾಗೋದಿಲ್ಲ ಅಂತ. ಇವು ಮುಖ್ಯ, ಹೌದಾ? ದಿನಗಳು ಹೋಗ್ತಾನೆ ಇವೆ, ದಿನಗಳು ಕರಗ್ತಾನೆ ಇವೆ. ದಿನಗಳು ಕರಗೋದು ಮುಖ್ಯ ಅಲ್ಲ, ನಿಮ್ಮ ಆಯುಷ್ಯನ ಒಂದೊಂದು ಗುಂಡನ್ನ ಹೋಗ್ತಾವೆ. ನಿಮಗೆ ಖುಷಿ ಅನ್ನಿಸ್ತದ, ನಾ ಚಂದಗಿದ್ದೀನಿ ಅನ್ನಿಸ್ತದ, ವರ್ಷಕ್ಕೊಂದು ಬರ್ತ್ಡೇ ಬರ್ತದ, ಮಜಾ ಅನ್ನಿಸ್ತದ. ಏನು ಅವತ್ತೇನು ನಿಮ್ಮನ್ನು ಬರ್ತ್ಡೇ ಬಾಯ್ ಹಾಕಿರಿ, ಸಣ್ಣವರಿರಲಿ ದೊಡ್ಡವರಿರಲಿ, ಹ್ಯಾಪಿ ಬರ್ತ್ಡೇ ಟು ಯು ಅನ್ನೋ ಖುಷಿ ಆಗ್ಬಿಡ್ತಾರೆ ಮನುಷ್ಯ. ಏನೋ ಒಂದು, ಹೌದಾ? ಏನೋ ಒಂದು ಖುಷಿಯಪ್ಪ. ಲಗ್ನಕ್ಕಿಂತ ಮುಂಚೆ ಯಾರೋ ಅವ್ರು ಮಾತಾಡಿಸ್ತಿರೋದಿಲ್ಲ. ಲಗ್ನ ಸ್ಟೇಜ್ ಮ್ಯಾಗ ಕುಂತು ವಧುವರು ಕುಂತರಪ್ಪ ಅಂದ್ರೆ ಕೇಂದ್ರ ಬಿಂದು ಆಗ್ಬಿಡ್ತಾರೋ, ಎಲ್ಲ ಆಕರ್ಷಣೆ ಕೇಂದ್ರ ಬಿಂದು ಅವರು. ಎಲ್ಲರೂ ಹ್ಯಾಪಿ ವೆಡ್ಡಿಂಗ್ ಲೈಫ್ ಅಂತ ಹೇಳ್ತಾರೆ. ಖುಷಿ. ಮುಂದೆ ವಿಚಿತ್ರ ಅಂದ್ರೆ ಎಲ್ಲರೂ ಹಿಂಗೆ ಮಾಡಿ ಹೊಕ್ಕಾರ. ಮೊದಲು ಪಾಳಿ ಹಚ್ಚಿ ವಿಷಯ ಹೇಳ್ತಿರ್ತಾರೆ. ಮುಂದೆ ಬರ್ತಾ ಪಾಳಿ ಕರಗ್ತದ ಅಷ್ಟರು ಊಟಕ್ಕೆ ಹೋಗ್ತಾರ. ಅವರಿಬ್ಬರೇ ಕುಂತಿರ್ತಾರೆ. ನೋಡಿರೇನು? ಇಬ್ಬರೇ ಕುಂತಿರ್ತಾರ. ಅವಾಗ ಬ್ಯಾಸರಾಗಿ ತಾವೇ ಅಂತ ಬಿಡ್ತಾರ. ಇವೆಲ್ಲ ಕೆಲವು ಕ್ಷಣ ಅಷ್ಟೇ. ಬರ್ತ್ಡೇ ಕೂಡ ಹಾಗೆ ಜೀವನದೊಳಗೆ ಕೆಲವು ರಸನಿಮಿಷಗಳು ಬರ್ತಾವ. ಬರ್ತ್ಡೇ ಕೂಡ ಅಷ್ಟೇ. ನಿಮ್ಮ ಬರ್ತ್ಡೇ ಬಂದಾಗ ಇನ್ನು ವಿಚಿತ್ರ, ಬರ್ತ್ಡೇ ಕುರಿತು ಹೇಳಬೇಕಂದ್ರೆ ವಿಚಿತ್ರ ಅಂದ್ರೆ, ನಿಮ್ಮ ಬರ್ತ್ಡೇ 1/10/48 ಒಂದು ಬಂತು ಅಂತ ತಿಳ್ಕೊರಿ, ಹೌದಾ? ಎದ್ರದ್ದು ಬರ್ತ್ಡೇ ಅದು? ನೀವು ಭೂಮಿಗೆ ಬಂದದ್ದು, ಅವನ ಹೊಟ್ಟೆಗಿಂದ ಭೂಮಿಗೆ ಬಂದದ್ದು. ಆದರೆ ಅವನ ಹೊಟ್ಟೆ ಬರೋಕ್ಕಿಂತ ಮುಂಚೆಕ ಎಲ್ಲಿದ್ರಿ? ಭೂಮಿಗೆ ಬಂದ್ರಿ, ಡೆಲಿವರಿ ಆಯ್ತು, ಭೂಮಿಗೆ ಬಂದ್ರಿ. ಅದಕ್ಕಿಂತ ಮುಂಚೆಕ್ಕೆ ಎಲ್ಲಿದ್ರಿ? ಎಷ್ಟು ದಿವಸ ಇದ್ರಿ ಅಲ್ಲೇ? 9 ತಿಂಗಳಿದ್ರಿ. 9 ತಿಂಗಳು 9 ದಿವಸ ಇದ್ರಿಲ್ಲ. ಮತ್ತು ಅದು ಎದರಾಗ ಹಿಡಿತೀರಿ ನೀವು? ಒಬ್ಬರೇ ಹಿಡಿದ್ರಿ ಬರ್ತ್ಡೇದಾಗ? ಒಬ್ಬರು ಹಿಡಿದಿಲ್ಲ. ಎಷ್ಟು ಮೂಡ್ತಾರೆ ನೋಡಿ. ನೀವು ಭೂಮಿ ಮ್ಯಾಗ ಬಂದಿದ್ದು ಹಿಡ್ತೀರಿ, ಅವ್ರು ಹೊಟ್ಟೆ ಬಂದಿದ್ದು ಹಿಡಿದಿಲ್ಲ. ಅದಕ್ಕೆ ನೀವು ನಿಮ್ಮ ಬರ್ತ್ಡೇಕ 9 ತಿಂಗಳು ಕೂಡಿಸ್ಬೇಕು ನೀವು. ಆ್ಯಕ್ಚುಲಿ ನಿಮ್ಮ ವಯಸ್ಸಿಗೆ ಅಷ್ಟ ಆಗುತ್ತಿಲ್ಲ. ಮತ್ತು ನೀವು ಒಮ್ಮೆಲೆ ಬಂದಿಲ್ಲ ಭೂಮಿಗೆ. 9 ತಿಂಗಳ ಅವನು ಹೊಟ್ಟೆ ಇದು ಇದ್ರಿ, ಪ್ರಕಟ ಆಗಿದ್ರಲ್ಲೇ. ಅದು ಭೂಮಿಗೆ ಬಂದಿದ್ದಿಲ್ಲ. ಭೂಮಿಗೆ ಬಂದು 9 ತಿಂಗಳ, ಇದು ಅಷ್ಟು ವರ್ಷ ಆಯಿತು. ಬಟ್ ಅದಕ್ಕಿಂತ ಮುಂಚೆಗೆ +9. ನನ್ನ ವಯಸ್ಸು 75, 9 ತಿಂಗಳ ಅಂತೀನಿ. 9 +9 ಪ್ಲಸ್ ಅಂತೀನಿ. ಹಂಗೆ ಏನೇ ಆಗಲಿ ಬರ್ತೀರಿ, ಹೇಳ್ತೀರಿ, ಖುಷಿ ಹಾಕಿರಿ, ಪಾರ್ಟಿ ಮಾಡ್ತೀರಿ, ಶೆರೆ ಕುಡಿದು ಬರ್ತೀರಿ, ಗೆಳೆಯರು ಕರ್ಕೊಂಡೋಗಿ, ಹೌದಾ? ಹ್ಯಾಪಿ ಬರ್ತ್ಡೇ ಟು ಯು ಅಂದ್ಕೊಂಡು ಪಟಾಕಿ ಹಾರಿಸ್ತೀರಿ, ಮದ್ದು ಸುಡ್ತೀರಿ, ಕಟ್ ಮಾಡ್ತೀರಿ. ಏನನ್ನ? ಕೇಕನ್ನು ಕಟ್ ಮಾಡ್ತೀರಿ, ತಿನ್ನಿಸ್ತೀರಿ, ಖುಷಿ ಹಚ್ತೀರಿ, ಖುಷಿ ಮಾಡ್ತೀರಿ. ಯಪ್ಪೋ, ಎಂಥ ಮೂರ್ಖರದ್ರಿ ನೀವು ಅಂತ. ಎಂಥ ಮೂರ್ಖರದಿರಿ. ತಿಳುವಳಿಕೆ ಬರಲಿ ನಿಮ್ಗೆ ಸ್ವಲ್ಪ. ಎಷ್ಟಾಗಿತ್ತು ಟೈಮು? 8:15.
ಗಡಿಯಾರ ನಿಲ್ಲೋದಿಲ್ಲ, ತಿರುಗ್ತಾನೆ ಇರ್ತದೆ. 8:15. ಈಗ 8:15 ಬಂತು, 8:10 8:10 ಹೋಯ್ತು. 8:15 ಆಯ್ತು, 8:10 ಹೋಗೈತಿ. 8:15 ಬಂದಿಲ್ಲ. ಇದೇ ಬದುಕು, ಇದೇ ಬದುಕು. 8:10 ಇತಿಹಾಸ, ಭೂತಕಾಲ. 8:15 ಭವಿಷ್ಯತ್ ಕಾಲ. ಹೌದಾ? ಭೂತ ಏನಾದರೂ ಸಿಗುವುದಿಲ್ಲ. ಇವತ್ತು ಎಷ್ಟು ತಾರೀಕು? ನಿಮ್ಮ ನೆನಪಿಡ್ರಿ, 25ನೇ ತಾರೀಕು ಮೇ 25ನೇ ತಾರೀಕು ಇಸ್ವಿ 2026. ನಿಮ್ಮ ಜನ್ಮದಾಗ ಮತ್ತೊಮ್ಮೆ ಬರ್ಲಿಕ್ಕೆ ಶಕ್ಯ ಐತೇನು? ವಿಚಾರ ಮಾಡಿಲ್ಲ. 2026ನೇ ಇಸ್ವಿ ಮೇ ತಿಂಗಳದ 25ನೇ ತಾರೀಕು ರಾತ್ರಿಯ 8:15 ಮತ್ತೊಮ್ಮೆ ನಿಮ್ಮ ಜನ್ಮದೊಳಗೆ ಬರ್ತೈತೇನು? ಹೋಯ್ತದು. ಒಮ್ಮೆ ವಾಪಸ್ ಬರುದಿಲ್ಲ. ಎಷ್ಟು ಕೋಟಿ ಕೊಟ್ಟರೆ ಬರ್ತದೆ ಹೇಳಿ? ಅಂತ ಅಮೂಲ್ಯವಾದ ಗಳಿಗೆಯನ್ನು ಕಳ್ಕೊಂಡ್ಬಿಟ್ರಿ ನೀವು. 1 ನಿಮಿಷ ಅಲ್ಲ, 10 ನಿಮಿಷ ಅಲ್ಲ. ನಿಮ್ಗೆ ಎಷ್ಟು ವಯಸ್ಸು ಈಗ? 65. ದೇವರು ಎಷ್ಟು ಆಯುಷ್ ಕೊಟ್ಟ ನಿಮ್ಗೆ ಗೊತ್ತಿಲ್ಲ. ನಿಮ್ಮ ಜೀವನದ ಅಮೂಲ್ಯ 65 ವರ್ಷಗಳು ಕಳೆದು ಹೋಗ್ಯಾವ, ವಾಪಸ್ ಬರೋದಿಲ್ಲ. ಬರ್ತಾವೇನು? ಸಾಧ್ಯವಿಲ್ಲ. ಎಷ್ಟು ಕೊಟ್ಟರೆ ಬರ್ತಾವ? ಸಾಧ್ಯ ಇಲ್ಲ. ಹಂಗ ನಿಮ್ಮ ಬರ್ತಡೇ ಇವತ್ತು ಬಂತು. ಬರ್ತಡೇ ಬಂತಪ್ಪ ಅಂದ್ರ ನಿಮ್ಮ ಪಾಲಿಗೆ 65 ವರ್ಷ ಸತ್ತು. ನಿಮ್ಮ ಪಾಲಿಗೆ 65 ವರ್ಷ ಸತ್ತು ಹೋಗ್ಬಿಡ್ತು. ಆ ಸತ್ತು ಹೋಗಿದ್ದಕ್ಕ ಹ್ಯಾಪಿ ಬರ್ತ್ಡೇ ಹಾರಾಡ್ತೀರಪ್ಪ. ನಾವು ಸತ್ತಿರೋ ಯಪ್ಪ 65 ವರ್ಷ ಸತ್ರಿ ನೀವು. ಎಂದೆಂದೂ ಬರಲಾರದ ಅಮೂಲ್ಯ ಗಳಿಗೆಗಳನ್ನ ಕಳ್ಕೊಂಡ್ಬಿಟ್ರಿ. ಹಿಂಗೆ ಹೊಕ್ಕಿರ್ತೀರಿ, 1-2 ಕೊಟ್ಟು ಮೊಬೈಲ್ ತೊಗೊಂಡಿರ್ತೀರಿ, ಮೊಬೈಲ್ ಕಳ್ಕೊಂತೀರಿ, ದುಃಖ ಪಡ್ತೀರಿ. ಖುಷಿ ಆಗುತ್ತೆ ಮೊಬೈಲ್ ಕಳ್ಕೊಂಡ್ರೆ? ಮೊಬೈಲ್ ಕಳ್ಕೊಂಡ್ರೆ ದುಃಖ ಪಡ್ತೀರಿ ನೀವು. ಒಂದು ಖರ್ಚಿ ಬಿಟ್ಟು ಬಂದ್ರೆ ಅಯ್ಯೋ ಖರ್ಚಿಗೆ ಬಿಟ್ಟು ಬಂದೆ ಅಂತೀರಿ. ಒಂದು ಪಾಕೆಟ್ ಬಿಟ್ಟು ಬಂದ್ರೆ ಒಂದು 10 ರೂಪಾಯಿ ಇರ್ತದೆ, ನನ್ನ ಪಾಕೆಟ್ ಹೋತು ಅಳ್ತೀರಿ. 10 ರೂಪಾಯಿ ಪ್ಯಾಕೆಟ್ ಹೋದ್ರೆ ಅಳ್ತೀರಿ. 2 ಸಲ ಮೊಬೈಲ್ ಹೋದ್ರೆ ಅಳ್ತೀರಿ. ಜೀವನದ ಅಮೂಲ್ಯ 1 ವರ್ಷ ಹೋಗ್ತಲ್ಲ, ಕುಣಿತೀರಲ್ಲಪ್ಪ ಯಪ್ಪ, ಕುಣಿದಾಡ್ತಿರಲ್ಲೋ. ಮತ್ತು ಮೂರ್ಖನ ಬೇಕು, ಜಾಂಡ್ರನ ಬೇಕು ನಿಮಗೆ. ನಿಮ್ಮ ಒಂದು ಮೊಬೈಲ್ ಕಳೆದ್ರೆ ಅಳ್ತಕ್ಕಂಥ, ಟೆನ್ಷನ್ ಮಾಡ್ಕೊಳ್ತಕ್ಕಂಥ ನೀವು ನಿಮ್ಮ ಜೀವನದ 1 ವರ್ಷ ಕಳೆದು ಹೋಯ್ತು. ಖುಷಿ ಪಡ್ತೀರಪ್ಪ, ಅದಕ್ಕೆ ಖುಷಿ ಪಡ್ತೀರಲ್ಲ. ಏನು ಅನ್ಬೇಕು ನಿಮಗೆ? ಬುದ್ಧಿಗೇಡಿಗಳನ್ಬೇಕು. ಅದಕ್ಕೆ ಬರ್ತ್ಡೇ ಬಂತಂದ್ರ ಹ್ಯಾಪಿ ಬರ್ತ್ಡೇ ಗಿಫ್ಟ್ ಬೇಕಾಗಿಲ್ಲ. ಗೆಳೆಯರ ಇದು ಬೇಕಾಗಿಲ್ಲ. ಇದನ್ನ ಮಾಡಬೇಡ್ರಿ. ಸೀದಾ ಗುಡಿಗೆ ಹೋಗ್ರಿ, ಕೈ ಮುಗಿರಿ, ಅವತ್ತು ಹೆಚ್ಚು ಹೊತ್ತು ನಿಲ್ರಿ. ದೇವ್ರ, ನಾನು ಇದರಿಗೆ ಎಷ್ಟ ಮುಂದೆ ಸಾಯಿ ಹೊಡೆದೀನಿ, ನೀನು ಅದು ನನ್ನ 65 ವರ್ಷ ನಾನು ಬದುಕಿಸಿ, ನಾ ಇನ್ನೂ ಸತ್ತಿಲ್ಲ. ನನಗೆ ಬದುಕಾಕ ಒಂದು ಅಮೂಲ್ಯ ಅವಕಾಶ ಕೊಟ್ಟಿ ತಂದೆ. ಇವತ್ತು ನಾನು ನಿನ್ನ ಕರುಣಾ ಐತೆ ಅಂತ ತಿಳ್ಕೊಂಡು 65 ವರ್ಷ ನಾ ಬದುಕೀನಿ. ಥ್ಯಾಂಕ್ ಯು ತಂದೆ ಅಂತ ಹೇಳ್ಬಾರ್ದ? ನೀವು ಹೇಳ್ತೀರೇನು? ಹೇಳುದಿಲ್ರಿ ನೀವು. ನಿಜವಾದ ಬರ್ತಡೇ ಹಂಗ ಪರಮಾತ್ಮನಿಗೆ ನಮನ ಸಲ್ಲಿಸ್ಬೇಕು. ನಿಮ್ಮಿದ್ರಿಗೆ ಎಷ್ಟು ಮಂದಿ ಮಣ್ಣು ಕೊಟ್ಟು ಬಂದಿರಿ ಇದೇ ಕೈಲಿ? ನೀವು ಎಷ್ಟು ಮಂದಿನ ಸಾಯಿಸಿ ಬಂದಿರಿ? ನೀವು ಸಾಯಿಸಿಲ್ಲ, ದೇವ್ರ ಸಾಯಿಸ್ಯಾನ ಇಟ್ಟು ಬಂದಿರಿ ಮಣ್ಣಾಗ. ಬಟ್ ಕಬರ ಇಲ್ಲ ನಿಮಗೆ. ನಾನು ಒಂದು ದಿವಸ ಸಾಯ್ತೀನಿ ಅಂತ ಕಬರ ಇಲ್ಲ. ನಿಮಗೇನು ಅನ್ಸುತ್ತ? ಇವರೆಲ್ಲ ಸತ್ತು ಹೋಗೋರು, ನಾ ಅಮರ ಅಂತ ತಿಳ್ಕೊಂಡ್ರಿ ನೀವು. ಇವರೆಲ್ಲ ಸಾಯೋರು ಅದಾರ, ನಾ ಹಿಂಗೆ ಇರ್ತೀನಿ ಅಂತ ತಿಳ್ಕೊಂಡ್ರಿ ನೀವು. ವಿಚಿತ್ರ. ಇನ್ನಷ್ಟು ವಿಚಿತ್ರಪ್ಪ ಅಂತಂದ್ರೆ ಇವ್ರಿಗೆ 65 ವರ್ಷ ಆಗ್ಯಾವ. ಏನ್ ಮಾಡಕತ್ತೀರಿ ನೀವು? ಏನ್ ಮಾಡಕತ್ತೀರಿ? ಇಲ್ಲಿ ಲಕ್ಷ ಇಲ್ಲಿ ನಿಮ್ದು ಐತೆ.
ವಿಚಿತ್ರ ಅಂದ್ರೆ ಅವರ ಆಯುಷ್ಸು ಹೋಗಿದ್ದು ಅವ್ರಿಗೆ ಗೊತ್ತೇ ಆಗೋದಿಲ್ಲ. ನೀವು 10 ವರ್ಷದವ್ರಿದ್ದಾರೆ ಹೆಂಗಿದ್ರಿ ಅಂತ ಕೇಳಿದ್ರಪ್ಪ ಅಂದ್ರೆ ಹಿಂಗದಿನಿ ಅಂತಾರ ಅವರು. 10 ವರ್ಷ ಯುದ್ಧ ಹೆಂಗಿದ್ರಪ್ಪ ಅಂದ್ರೆ ಹಿಂಗದಿನಿ. ಹಿಂಗ ಇದ್ರೆ ಈಟ ಕೈ ಇದ್ದು ಈಟ ಕಾಲಿದ್ದು ಕೂದಲು ಹಿಂಗ ಜಡಿ ಹಾಕ್ತಿದ್ದು ನಿಮ್ಗೆ ಬೋಳಾಗ್ಯಾವ ತಲೆ. ಈಗ ಎಲ್ಲಿ ಹೋದು ಕೂದಲ? ಎಲ್ಲಿ ಹೋದು ಕೂದಲ? ಮೊದಲಷ್ಟು ತೇಜಸ್ ಇಲ್ಲ, ಮೊದಲಷ್ಟು ಯಮಕ್ಕಿಲ್ಲ, ಮೊದಲಷ್ಟು ಗಟ್ಸ್ ಇಲ್ಲ. ಹೋಗ್ಲಿ 65 ವರ್ಷ ಆಯ್ತಲ್ಲಪ್ಪ ಈ ಭೂಮಿ ಬಂದು. 65 ವರ್ಷ ಆಯ್ತಿಲ್ಲ? ಏನ್ ಮಾಡಿದ್ರಪ್ಪ ನೀವು ಬಂದು? 65 ವರ್ಷ ಆಯ್ತು ಬಂದು ಭೂಮಿಗೆ, ಏನ್ ಮಾಡಿದ್ರಿ? 24 ವರ್ಷ ಅರ್ಮಿ ಮುಗಿಸಿ ಬಂದಿರಿ ಸರ್. 24 ವರ್ಷ ಅರ್ಮಿ ಮುಗಿಸಿ ಬಂದಿರಿ. ಒಂದು 20ನೇ ವರ್ಷ ಚಾಲು ಐತ್ರಿ. 65 ವರ್ಷ ಕತೆ ಹೇಳ್ರಿ ಮಾರ್ಯಾರ. ಏನೇನು ಮಾಡಿದ್ರಿ ಅಂತ ತಿಳ್ಕೊಂಡು ಬಾಲ್ಯ ಹೊಳೆದು ಇವನು ಬಂತು, ಮದುವೆ ಆದಿವಿ, ಪುತ್ತು ಮಕ್ಕಳು ನಾಡ್ತೀವಿ, ಅವ್ರು ಒಂದು ಹೊರಗೆ ಹಾಕ್ಯಾರ, ನಮ್ ಕೂಡ ಜಗಳ ಆಡಾರ. ಈಟ 65 ವರ್ಷ ಕತೆ ಅಂದ್ರೆ ಇಷ್ಟ ಹೇಳ್ತೀರಿ ನೀವು. ಆದ್ರೆ ಒಂದು ಯಾವ್ದೋ ಬಂಗಾರ ಮನುಷ್ಯ ಪಿಕ್ಚರ್ ನೋಡಿ ಬಂದಿರಿ, 3 ತಾಸಿನ ಬಂಗಾರ ಮನುಷ್ಯ ಪಿಕ್ಚರ್ ನೋಡಿ ಬಂದಿರ್ತೀರಿ. ಹೆಂಗೈತೆ ಅಂತ ಕೇಳಿದ್ರು 4 ತಾಸು ಹೇಳ್ತೀರಿ. 3 ತಾಸಿನ ಪಿಕ್ಚರ್ ನೋಡಿ 4 ತಾಸು ಹೇಳ್ತೀರಿ. 65 ದಿವ್ಸದ ಹೇಳ್ರಪ್ಪ ಅಂದ್ರೆ 2 ಮಿನಿಟ್ನಾಗ ಮುಗಿಸ್ಬಿಟ್ರಿ ನೀವು. 65 ವರ್ಷದ ಇತಿಹಾಸ 2 ನಿಮಿಷದಾಗ 3 ತಾಸಿನ ಬಂಗಾರ ಮನಸ್ಸು ಪಿಕ್ಚರು 4 ತಾಸು ಹೇಳ್ತೀರಿ. ಏನು ಅನ್ಬೇಕು ನಿಮಗೆ? ಏನು ಮಾಡಿದ್ರೆ ಕಲ್ಪನಾ ಇಲ್ಲ. ಬಡ ಮಕ್ಕಳನ್ನ ಹೇಳಿದ್ರಿ, ಅವ್ರು ಜಾಕ್ ಮಾಡಿದ್ರಿ, ಇಂಜಿನಿಯರ್ ಮಾಡಿದ್ರಿ, ಏನೋ ಮಾಡಿದ್ರಿ ಹಾಡಿದ್ರಿ. ಇದನ್ನ ಹೇಳ್ತಿಲ್ಲ. ಇವತ್ತು ನೀವೆಲ್ಲರೂ ಏನು ಮಾಡಿರಿ ಇವನ್ನೆಲ್ಲ ನಾಯಿ ಕತ್ತಿ ಹಂದಿ ಮಾಡ್ಯಾವ. ನಾ ಕೇಳಿಕ್ಕೆ ನಿಮಗೆ ಕಷ್ಟ ಅನಿಸುತ್ತ, ನಾ ಹೇಳೋದು ಇದು ಅನಿಸುತ್ತ. ಬಟ್ ಇವನೇನು ನಾಯಿನೂ ಹಡಿತಾವ, ಕತ್ತಿನೂ ಹಡಿತಾವ, ಹಂದಿನೂ ಹಡಿತಾವ. ನೀವು ಹಾಡಿದ್ರಿ. ಅವು ತಿಂತಾವ, ನೀವು ತಿಂತೀರಿ. ಅವು ಮಕ್ಕೊಂತಾವ, ನೀವು ಮಕ್ಕೊಂತೀರಿ. ಅದಕ್ಕಿಂತ ಹೆಚ್ಚಿಗೆ ಏನು ಮಾಡಿದಿರಿ? 65 ವರ್ಷ. ಒಂದು ಗಿಡದಂಥ ಗಿಡ ನೆರಳು ಕೊಡ್ತದ, ಹಣ್ಣು ಕೊಡ್ತದ, ಕಡಿದ್ರೆ ಕಡಿಸ್ಕೊಂತತಿ, ಹರಿಸುವಂತತಿ, ಬೈಯುವುದಿಲ್ಲ, ಸಿಟ್ಟು ಮಾಡ್ಕೊಳ್ಳೋದಿಲ್ಲ, ವೈರತ್ವ ಮಾಡ್ಕೊಳ್ಳೋದಿಲ್ಲ. ನನ್ನ ಹಣ್ಣು ಹರಿದ್ರೆ ತಿಕ್ಕೊಂಡು, ನನ್ನ ಕೊಂಬಿ ಕಡಿದ್ರೆ ತಿಕ್ಕೊಂಡು. ಒಂದು ಗಿಡದಂಥ ಗಿಡಕ್ಕೆ ಆ ಗುಣ ಅದ. ನಿಮ್ಗೆ ಆ ಗುಣ ಐತೇನು? ಮತ್ತು ಮನುಷ್ಯ ಜೀವನ ಸಫಲ ಹೆಂಗಾಗ್ತದ? ಹೆಂಗಾಗ್ತದ? ಪ್ರಶ್ನೆ ಹಾಕೋರಿಲ್ಲ. ಪ್ರಶ್ನೆ ಹಾಕೋರಿ. ಏನು ಮಾಡಿರಿ? ಯಾರಿಗೆ ಒಳ್ಳೇದು ಮಾಡಿರಿ ಹೇಳ್ರಿ ನೀವು? ಯಾರಿಗೆ ಮುಖದೊಳಗೆ ನಗು ತರಿಸ್ರಿ ಹೇಳ್ರಿ ನೀವು? ಬರೀ ಅಳಿಸಿರಿ ನೀವು ಮಂದಿಗೆ, ಕಣ್ಣ ನೀರು ತರಿಸಿರಿ, ಮನಸ್ಸನ್ನು ಕಸ್ ಮಾಡಿರಿ, ಮನಸ್ಸನ್ನು ನೊನ್ಸಿರಿ. ಅವ್ರದ್ದು ಹೆಂಡತಿ ಮನಸ್ಸನ್ನು ಹಸಾಕತ್ತೀರಿ, ನೆರೆಯವ್ರ ಮನಸ್ಸನ್ನು ಹಸಾಕತ್ತೀರಿ. ನಿಮಗೆ ತಾಕತ್ತೈತಿ ಕೊಂಡು ಮಕ್ಕಳದ್ದು ಜಗ ತಗೊಂಡಿರಿ, ಅವ್ರನ್ನ ದಬ್ಬಾಳಿಗೆ ಮಾಡಕತ್ತೀರಿ, ಅವ್ರ ಮನಸ್ಸನ್ನು ಮರಗಿಸಾಕತ್ತೀರಿ. ಮತ್ತು ನೀವು ಬಯಸ್ತೀರಿ ನನಗೆ ಒಳ್ಳೇದಾಗಬೇಕು, ನನ್ನ ಮಕ್ಕಳಿಗೆ ಒಳ್ಳೇದಾಗಬೇಕು. ಆಗತ್ತೇನ? ಆಗತ್ತಾ? ಇದೆಂತ ನಿಮ್ಮ ಮನಸ್ಸು? ನಾಯಿ ಅಂತ ನಾಯಿ 4 ರೊಟ್ಟಿ ಹಾಕಿದ್ರೆ ಬಲ ಅಲ್ಲಾಡ್ಸ್ಕೊಂತ ನಿಮ್ಗೆ ಕಾಯ್ತದ, ನೆನಪಿಡ್ತದ, ನನ್ನ ಮಾಲೀಕ ಅಂತದ. 4 ರೊಟ್ಟಿ ಹಾಕಿದ್ದಕ್ಕೆ ನಿಮ್ಮ ಮಕ್ಕಳು ನಾವು ನಿಮ್ದೆಲ್ಲ ಸಗಣಿ ತಿಂದು ಒಂದು ಹೊರಗೆ ಹಾಕ್ಯಾರ ನಿಮಗೆ. ನಾಯಿಕ್ಕಿಂತ ಕನಿಷ್ಠ ಇವರು, ನಾಯಿಕ್ಕಿಂತ ಕನಿಷ್ಠ. ಅಪ್ಪ ಒದಿತಾರೆ. ಇವತ್ತರೊಬ್ಬ ಫೋನ್ ಮಾಡಿ ಹೇಳ್ತಾನೆ, ನನ್ನ ಮಗ ಒದ್ದನ್ರಿ ಇವತ್ತು, ಅವನು ಬೆನ್ನು ಇದು ಆಗಿಬಿಟ್ಟದು, ತ್ರಾಸ ಆಗಿಬಿಟ್ಟತ್ರಿ ಗುರುಗಳು, ನನ್ನ ಮಗ ರೀ ಒದ್ದನ್ರಿ ಇವತ್ತು. ಇಂಥ ಮಕ್ಕಳಿಗೆ ಹರಕೆ ಹೊತ್ರಿ ನೀವು. ಎಕ್ಸ್ಟ್ರಾ ದುಡಿದ್ರಿ, 2 ಕಡೆ ಹೋದ್ರಿ ದುಡ್ಯಾಕ. ನನ್ನ ಮಗ ಚಲೋ ಇರಬೇಕು. ಯಾತಕ್ಕಾಗಿ?
ಹಡಿಲಿಕ್ಕೆ ಬಂಜಿ ಹಾಕ್ಯಾನೆ ಅಂತ ತಿಳ್ಕೊಡ್ರಿ ನೀವು. ವಂಶೋದ್ಧಾರಕ್ಕೆ ಬೇಕಂತ ನೀವು ತಿಳ್ಕೊಂಡ್ರಿ. ಮುಪ್ಪಿನ ಕಾಲಕ್ಕೆ ಬರ್ತಾನಂತ ತಿಳ್ಕೊಂಡ್ರಿ ನೀವು. ಒಂದಾಗ ಹೋಗಿ ಗುಕ್. ಯಾರಿಲ್ಲ, ಯಾರಿಗೆ ಯಾರುಂಟು ಎರವಿನ ಸಂಸಾರ, ನೀರನ ಮೇಲನ ಗುರುಳೇ ನಿಜವಲ್ಲ ಹರಿಯೇ. ಅದ್ಭುತ. ಯಾರು ಹೇಳ್ಯಾರ? ಪುರಂದರದಾಸರು. ಪುರಂದರದಾಸರು ಹೌದಾ? ತೊಟ್ಟಿಲಲ್ಲಿ ಅಡವಿಲಿ ಮನೆ ಮಾಡಿ ತೊಟ್ಟಿಲಕ್ಕೆ ಗಿಡಕ್ಕೆ ತೊಟ್ಟಿಲ ಕಟ್ಟಿ ಗಿಡದಲ್ಲಿ ತೊಟ್ಟಿಲಲ್ಲಿ ಶಿಶುವು ಮಾಯವಾಯಿತೋ ಹರಿಯೇ. ಬಾಯಾರಿತು ಎಂದು ಬಾವಿ ನೀರಿಗೆ ಹೋದೆ, ಬಾವಿಯ ಜಲ ಬತ್ತಿ ಬರಿದಾಯ್ತೋ ಹರಿಯೇ. ಹಂಗ ಬದುಕದ. ಎಲ್ಲಿ ಹೋಗಿ ಕೈ ಇಡ್ತೀರಿ ನಿಮ್ದು ಭಸ್ಮಾಸುರ ಕೈ ಅಮೃತ ಹಸ್ತಲ್ ಸುಮ್ಮನ ಅಂತಾವು. ಭಸ್ಮಾಸುರ ಕೈ ನೀವೆಲ್ಲಿ ಕೈ ಇಡ್ತೀರಿ ಸತ್ಯನಾಶ ಆಗತ್ತದು. ನೀವೆಲ್ಲಿ ಕಾಲು ಇಡ್ತೀರಿ ಅಲ್ಲಿ ದೇವು ಬರ್ತಾವು. ನೀವು ಕಾಲಿಟ್ಟಲ್ಲಿ ದೇವು ಬರ್ತಾವು, ಕೈ ಇಟ್ಟಲ್ಲಿ ಭಸ್ಮಾಸುರ ಹಾಕ್ತೀರಿ. ನೀವು ಯಾರಿಗೆ ಉಪಯೋಗ ಅದಿರಿ? ಯಾರಿಗೆ ನೀವು ಉಪಯೋಗ ಅದಿರಿ ಹೇಳ್ರಿ ಬೇಕಾರೆ. ನಿಮ್ಮ ಹೆಂಡ್ರಿಗೆ ಉಪಯೋಗ ಅದಿರಿ? ಇವತ್ತು ನೀವು ಬಂದಿರಲ್ಲ ಹೆಂಡ್ರನ್ನ ಬಿಟ್ಟು. ನೀವು ತಿಳ್ಕೊಂಡ್ರಿ ನನ್ನ ಮನೆ ಹೆಂಗೆ ನಡೆದಂತ ತಿಳ್ಕೊಂಡು. ಇಲ್ಲ, ಹೊಳ್ಳಿ ಹೋಗ್ಬೇಕಾರ ನಿಮ್ಮ ಹೆಂಡ್ತಿ ಕೇಳ್ತಾಳ, ಅದು 10 ದಿವಸ ಇತ್ತನ್ರಿ ಟ್ರೀಟ್ಮೆಂಟ್. ಅದು ಟ್ರೀಟ್ಮೆಂಟ್ 10 ದಿವಸ ಇತ್ತನ್ರಿ ಅಂತ ಕೇಳ್ತಾರ ಅವರು. ಕೇಳಿ ನಿಮ್ಮ ನಸೀಬ, ನಿಮ್ಮ ನಸೀಬ ಅದು. ಹೆಚ್ಚು ಜನ 90% ಜನ ನಿಮ್ಮ ಮನೆಯವರಾಯ್ತು ಯಾರಾಯ್ತು ಇನ್ನೊಂದು ದಿವಸ ಇದ್ರೆ ಚಲೋ ಇತ್ತು ಅಂತ ತಿಳ್ಕೊಂತೀನಿ. ನೀವು ತಿಳ್ಕೊಂತೀರಿ ನಾನು ಸತ್ರ ಹೆಂಗ ಅಂತ ತಿಳ್ಕೊಂಡು. ಇಲ್ಲ, ನೀವು ಸತ್ರ ಇನ್ನೂ ಚಂದ ಇರ್ತದೆ. ನೀವು ಸತ್ರ ಜಗತ್ತು ಇನ್ನೂ ಚಂದ ಇರ್ತದೆ. ನೀವು ಭ್ರಮ ಅದ. ನಾವು ಸತ್ರ ಹೆಂಗಂತ ಎದಿ ಹೊಡ್ಕೊಂತೀರಿ ನೀವು. ನಾವು ಸತ್ರ ಹೆಂಗಂತ ಎದಿ ಹೊಡ್ಕೊಂತೀರಿ ನೀವು. ಯಾಕಂದ್ರೆ ಜಗತ್ತಿನೊಳಗೆ ಸಾವಿನ ಭಯ ದೊಡ್ಡ ಭಯ. ಸಾವಿನ ಭಯವೇ ದೊಡ್ಡ ಭಯ. ಸುಮ್ಮನೆ ಬಡ್ಕೊಂತೀರಿಪ್ಪ. ನಾ ಸತ್ರ ಹೆಂಗ? ಇಲ್ಲ, ಸತ್ ನೋಡ್ಬೇಕಾರ. ಸತ್ತು ನೋಡ್ಬೇಕಾರ. ಸತ್ತು ನೋಡ್ರಿ ಗೊತ್ತಾಗತ್ತ ನಾನು ಎಷ್ಟು ಪ್ರೀತಿಸ್ತಾರ ಅಂತ ತಿಳ್ಕೊಂಡು. ಗನಘೋರದು ಗನಘೋರದು. ನೀವು ತಿಳ್ಕೊಂಡಂಗಿಲ್ಲ ಜಗತ್ತು. ಇದು ಭ್ರಮ ಅದು. ಅದಕ್ಕೆ ಏನು ಮಾಡಬೇಕು? ಜೀವನ ಸಾರ್ಥಕ ಮಾಡ್ಕೋಬೇಕಾದ್ರೆ ಏನು ಮಾಡಬೇಕು? ಒಂದು, ನೀವು ನಗು ಮತ್ತೊಬ್ಬರ ಮುಖದೊಳಗೆ ನಗು ತೋರಿಸ್ರಿ. ನೀವು ವಿಷ ಉಂಡು ಅವರಿಗೆ ಅಮೃತ ಇಟ್ಕೊರಿ. ನೀವು ತೊಂದರೆ ಪಟ್ಕೋರಿ, ಆದ್ರೆ ಅವರಿಗೆ ಚಲೋ ಮಾಡಿರಿ. ನೀವೇನು ಮಾಡ್ತೀರಿ? ಎಲ್ಲ ನನಗೆ ಇರಲಿ, ನಾನೇ ಚಂದ ಇರಬೇಕು ಅಂತ ಹೋಗ್ತೀರಿ. ನಿಮಗೆ ಕರ್ಮಾನುಬಂಧನ ಗೊತ್ತಿಲ್ಲ. ಇವತ್ತು ನಿಮಗೆ ಏನು ಕಷ್ಟ ಬಂದತಿ ಅದು ಕರ್ಮದ ಸಿದ್ಧಾಂತ ಅಂತ ತಿಳ್ಕೊಂಡಿಲ್ಲ. ಮುಂದೊಮ್ಮೆ ಇದನ್ನು ನುಂಗಿದಾಗ ಕಷ್ಟ ಸುಖ ಬರ್ತದಂತ ಗೊತ್ತಿಲ್ಲ. ಇವತ್ತು ಅಂಬಾನಿ ಅದಾನ, ನಿಮಗೆ ಅಂಬಾನಿಗೆ ಹೋಲಿಕೆ ಆಗುತ್ತೇನು? ರಾಜರವರು ಎಂಥ ನಸೀಬ. ಅಂಬಾನಿನೋ ಮೊದಲು ಅವರು ಧೀರುಭಾಯಿ ಅಂಬಾನಿ ಮೊದಲು ಒಬ್ಬರ ಮನೆಯಾಗ ಬಾಡಿಗೆ ಇದ್ದು ಮತ್ತೊಬ್ಬರ ಕಡೆ ಕೆಲಸಕ್ಕಿದ್ದವ. ಹೌದಾ? ಅಂಥವ್ರು ಇವತ್ತು ಏನು ಜಗತ್ತನ್ನು ಆಳ್ತಾರ. ಅವರು ಹೆಂಗೆ ಟರ್ನ್ ಆಗ್ತದು? ಹಿಂದಿನ ಜನ್ಮದ ಪುಣ್ಯ ಅದು. ಇವತ್ತಿನ ಜನ್ಮದಾಗ ಅವ್ರು ಪಾಪ ಮಾಡಕತ್ತಾರ, ಮುಂದೆ ಉಂತಾರ ಅವರು. ಹಿಂಗೆ ಈ ಲೆಕ್ಕದ ಪರಮಾತ್ಮನ ಲೆಕ್ಕದ. ಆದರೆ ನಿಮಗೆ ಅವಸರ ಬೇಕಾಗ್ತಲ್ಲ. ನಮ್ಮ ಈ ಜನದಾಗ ಚಲೋ ಮಾಡೀನಿ, ನನಗೆ ಇವತ್ತು ಬೇಕಂತೇನೆ. ನೀವು ನೋ, ಯು ಹ್ಯಾವ್ ಟು ವೇಟ್. ಈ ಸಿದ್ಧಾಂತವನ್ನು ನೀವು ಯಾವಾಗ ಎಲ್ಲಿ ಮಟ್ಟ ಒಪ್ಕೊಳ್ಳೋದಿಲ್ಲ ಅಲ್ಲಿ ಮಟ್ಟ ನಿಮ್ಗೆ ದುಃಖ ತಪ್ಪಿದ್ದಲ್ಲ. ಕಾರಣ, ನೀವು ಯಾರಿಗಾದರೂ ಒಬ್ಬರ ಮನೆ ಮುಖದೊಳಗೆ ನಗು ಬರುವಂಗೆ ಮಾಡಿರಿ, ಅಳು ತರಿಸ್ಬೇಡ್ರಿ. ಯಾಕಂದರೆ ಒಂದು ತಿಳ್ಕೋರಿ, ಯಾರ ಮನಸ್ಸಾದರೂ ಕಸ್ ಅನಿಸಿದ್ರಿ, ಯಾರ ಮನಸ್ಸನ್ನು ನೋಯಿಸಿದ್ರಿ
ಅದು ದೊಡ್ಡ ಶಾಪ ಆಗ್ತದೆ. ತಿಳ್ಕೊಂಡ್ಬಿಟ್ರಿ? ಇಲ್ಲ, ಮೈಸೂರು ಅರಸಿಗೆ ಮಕ್ಕಳಾಗದಿರಲಿ, ತಲಕಾಡು ಮರಳಾಗಲಿ, ಮಾತಂಗಿ ಮಡುವಾಗಲಿ, ಒಬ್ಬ ಶಾಪ ಕೊಡಲಿಲ್ಲ. ಕಿತ್ತೂರು ಅರಸಿಗೆ ಮಕ್ಕಳಾಗದಿರಲಿ, ಶಾಪ ಕೊಡಲಿಲ್ಲ. ನೊಂದ ಮನಸ್ಸು ಶಾಪ ಕೊಟ್ರಪ್ಪ ಹಂಗಾಗ್ತದದು. ಹಂಗೆ ನಿಮಗೆ ಇವತ್ತು ಏನು ಕಷ್ಟ ಬಂದತ್ತಲ್ಲ, ಮತ್ತೊಬ್ಬರ ಶಾಪ ತಟ್ಟೈತಿ ನಿಮಗೆ. ಮತ್ತೊಬ್ಬರು ಅನ್ನೋಕ್ಕಿಂತ ನಿಮ್ಮ ಹೆಂಡತಿಯ ಶಾಪವೇ, ನಿಮ್ಮ ಗಂಡನ ಶಾಪವೇ, ನಿಮ್ಮ ಅಣ್ಣ ತಮ್ಮಂದಿರ ಶಾಪವೇ. ಈಗ ಅಣ್ಣ ತಮ್ಮಂದಿರಿಗೆ ಮೋಸ ಮಾಡಿರಿ ನೀವು, ಗ್ರಾಹಕರಿಗೆ ಮೋಸ ಮಾಡ್ತೀರಿ ನೀವು. ಪ್ರತಿಯೊಬ್ಬರು ಮೋಸ ಮಾಡ್ತಾರೆ. ಇವತ್ತು ನಿನ್ನ ಮೋಸ ಮಾಡ್ತೀನಿ, ನೀ ನಾನು ಮೋಸ ಮಾಡ್ತೀವಿ, ನಾವು ಇಬ್ಬರು ಕೂಡ ಮತ್ತೊಬ್ಬರಿಗೆ ಮೋಸ ಮಾಡ್ತೀವಿ, ಅವ್ರು ನಮಗೆ ಮೋಸ ಮಾಡ್ತಾರೆ. ಜಗತ್ತಿನ ಹಿಂಗೆ ನಡೆದುತ್ತೆ. ಅವರು ತಾತ್ಕಾಲಿಕ ತಿಳ್ಕೊಂಡಾರ, ನನಗೆ ಮೋಸ ಮಾಡಿದ್ರೆ ರೊಕ್ಕ ಬರುತ್ತೆ ಅಂತ ತಿಳ್ಕೊಂಡಾರ. ವಿಚಿತ್ರ ಅಂದ್ರೆ ಇವತ್ತು ಸಾಚಾತನಕ್ಕೆ ಬೆಲೆ ಇಲ್ಲ, ರೊಕ್ಕ ಬರುವುದಿಲ್ಲ. ನಿಮ್ಗೆ ರೊಕ್ಕ ಬೇಕಿಲ್ಲೋ ಮೋಸಗಾರಿಕೆ ಮಾಡಲೇಬೇಕು, ಮೋಸ ಮಾಡಲೇಬೇಕು. ಸತ್ಯ ನಡೆದಿಲ್ಲ, ಪ್ರಾಮಾಣಿಕತೆ ನಡೆದಿಲ್ಲ, ಆದರ್ಶ ನಡೆದಿಲ್ಲ, ಡಿಕ್ಷನರಿ ವರ್ಡ್ ಆಗ್ಯಾವ. ಆದರೆ ಛಲ ಬಿಡೋದು ತ್ರಿವಿಕ್ರಮ್ನಂತೆ. ಇಡೀ ಫಿಲಾಸಫಿ ಹೇಳ್ತದ ಏನು? ಟ್ರುತ್, ಸ್ಪೇಸ್, ಮ್ಯಾಟರ್. ಟ್ರುತ್, ಟೈಮ್, ಸ್ಪೇಸ್, ಮ್ಯಾಟರ್. ಇದ್ರ ಮೇಲೆ ಡಿಪೆಂಡ್ ಅದು. ನೀವೇನು ಮಾಡ್ತೀರಿ? ಮತ್ತೆಲ್ಲಿ ಲೆಕ್ಕ ಇಲ್ಲ, ಆಕಾಶದಲ್ಲಿ ಲೆಕ್ಕ ಬರಿತೈತೆ ಅದು. ಮತ್ತೊಬ್ಬರು ಪಿಸು ಮಾತಾಡ್ತಾರ, ಲೆಕ್ಕ ಬರಿತೈತಿ. ಮತ್ತೊಬ್ಬರು ನೋ ಬರ್ತದ, ಲೆಕ್ಕ ಬರಿತೈತಿ. ನೀವು ವಿಚಿತ್ರ ಅಂದ್ರೆ ನಿಮ್ಗೆ ಗೊತ್ತಿಲ್ಲ. ದಿಸ್ ಸೈನ್ಸ್. ನೀವು ಪ್ರೀತಿ ಮಾಡಿರ್ಬೇಕಾರ 139 ಹರ್ಡ್ಜ್ ಅದ, 139 ಹರ್ಡ್ಜ್ ಅದ, ಹೌದಾ? ಆನಂತರ ದ್ವೇಷ ಮಾಡ್ರಿ 228. ಸಿಟ್ಟಿಗೆಡ್ರಿ, ನಿಮ್ಮ ಒಳಗಿನ ಇದು ಫ್ಯೂಸ್ ಹೋಗುತ್ತದು. ಸಿಟ್ಟಿಗೆದ್ರಪ್ಪ ಅಂದ್ರೆ ಇಡೀ ಶಕ್ತಿಯೆಲ್ಲ ಪರ್ರ ಜಿಗ್ಬಿಡ್ತದದು. ಹೆಂಗೆ ಇದು ಶಾರ್ಟ್ ಸರ್ಕ್ಯೂಟ್ ಆಗತ್ತಲ್ಲ ಹಂಗೆ. ನೀವು ನೋಡ್ತೀನಿ ಕೆಲ ಮಂದಿ ನಿನ್ನ ಹಿಂಗೆ ಮಾಡ್ತಾರೆ, ನೋಡ್ತೀನ ಅಂಥ ಸಿಟ್ಟು ಬಂದಾಗ ನೀವೆಲ್ಲ ಶಕ್ತಿ ಹಾಳಾಗ್ಬಿಡುತ್ತೆ ನಿಮಗೆ. ತಕ್ಷಣ ನಿಮಗೆ ಎನರ್ಜಿ ಇಮ್ಮಿಡಿಯೇಟ್ಲಿ ಡೌನ್ ಆಗುತ್ತೆ, ಎಲ್ಲ ಇಡೀ ಹೋಲ್ ಬ್ರಹ್ಮಾಂಡ ಫ್ರೀಕ್ವೆನ್ಸಿ ಮ್ಯಾಗದ. ನಿಮ್ದೆಲ್ಲ ಮಾತು ಫ್ರೀಕ್ವೆನ್ಸಿ ಮ್ಯಾಗದ, ನಿಮ್ಮ ಭಾವನಾ ಫ್ರೀಕ್ವೆನ್ಸಿ ಮ್ಯಾಗದ, ನಿಮ್ಮ ವಿಚಾರ ಫ್ರೀಕ್ವೆನ್ಸಿ ಮ್ಯಾಗದ, ನಿಮ್ಮ ಕ್ರಿಯಾ ಫ್ರೀಕ್ವೆನ್ಸಿ ಮ್ಯಾಗದ. ಗೊತ್ತದ? ಇವೆಲ್ಲ ಲೆಕ್ಕ ಆಗ್ತದೆ, ಸೃಷ್ಟಿನೆಲ್ಲ ಲೆಕ್ಕ ಆಗ್ತದೆ. ಅದು ತಕ್ಕಂತೆ ನಿಮಗೆ ಪರಿಣಾಮ ಕೊಡ್ತದೆ. ಇದು ನಿಮ್ಗೆ ಗೊತ್ತಿಲ್ಲ. ಯಾರು ಲೆಕ್ಕ ಕೊಡಕ್ಕೆ ಹೋಗೋದಿಲ್ಲ, ಯಾರು ಲೆಕ್ಕ ನೋಡಕ್ಕೆ ಹೋಗೋದಿಲ್ಲ, ಅದ್ರ ಬಗ್ಗೆ ವಿಚಾರ ಮಾಡೋದಿಲ್ಲ. ಇವತ್ತಿಂದೇ ನೋಡ್ತಾರ, ಈಗಿಂದ ನೋಡ್ತಾರ. ಅದಕ್ಕೆ ನಿಮಗೆ ದುಃಖ ಯಾಕೆ ಬರ್ತದೆ ಗೊತ್ತಿಲ್ಲ, ಯಾಕೆ ಬಂದೈತೆ ಗೊತ್ತಿಲ್ಲ, ಮುಂದೂ ಏನದ ಗೊತ್ತಿಲ್ಲ ನಿಮಗೆ. ಆದರೆ ನೀವು ಎಂದೂ ತಪ್ಪಿಲ್ಲ. ಯಾರೊಬ್ಬರು ನಮ್ಮಂಥವ್ರು ಹಿಂಗೆ ಇದನ್ನು ಹಾಕೊಂಡು ಹೋಗೋಣ, ನಮ್ಮ ಕೈ ನೋಡ್ತೀರಿ ಅಂತ ಕೇಳ್ತಾರೆ ಎಲ್ಲರೂ. ಇಲ್ಲೇ ಅಲ್ಲ, ಅಮೇರಿಕಕ್ಕೆ ಹೋದಾಗ ಈ ಡ್ರೆಸ್ ನೋಡೋಣ, ಆ ಜ್ಯೋತಿಷ್ ಹೇ, ಆ ಪಂಡಿತ್ ಹೇ ಅಂತ ಕೇಳ್ತಾರೆ. ಹಾಂ ಅನ್ನೋಣ, ಸರ್ ಕೈ ಎಲ್ಲರಿಗೂ ತಮ್ಮ ಭವಿಷ್ಯತ್ತನ್ನು ತಿಳ್ಕೊಬೇಕಂದು ಕಾತರ. ಎಷ್ಟು ಜನ ಬರ್ತಾರೆ ಇಲ್ಲಿ, ನನ್ನ ಮಕ್ಳು ಈಗ 7th ಕಲೆ ಹತ್ತೇವ್ರಿ, ಅವ್ನ ರೇಟ್ ಅಪ್ ಇದ್ದು ರೀ, ಅವಾಗ ಮುಂದೆ ಹೆಂಗೈತೆ ನೋಡ್ರಿ ಅಂತ ಹೇಳಕ್ಕೆ ಬರ್ತಾರೆ. ಎಷ್ಟೋ ಮಂದಿ 1000ಕ್ಕೊಬ್ರು 1,00,000ಕ್ಕೊಬ್ರು ಬರ್ತಾರೆ. ನಾ ಯಾವಾಗ ಸಾಯ್ತೀನಿ ಹೇಳಂತ ಬರ್ತಾರೆ, 1000ಕ್ಕೊಬ್ರು. ವಿಚಿತ್ರ ಅಂದ್ರೆ ಜ್ಯೋತಿಷ್ಯದೊಳಗೆ ನೀವು ಎಂದು ಸಾಯ್ತೀರಿ ಅನ್ನೋದು ನಿಖರವಾಗಿ ಹೇಳ್ತದ ಜ್ಯೋತಿಷ್ಯ. ಎಂದು ಸಾಯ್ತೀರಿ ನಿಖರವಾಗಿ, ಹೆಂಗೆ ಸಾಯ್ತೀರಿ ಹೇಳ್ತದ, ನೀವು ಕಲಿಬೋದು ಅದನ್ನು. ಒಂದು ವಿದ್ಯೆ ಅದು, ಛಾಯಾಪುರುಷ ಅಂತ ತಿಳ್ಕೊಂಡು. ಛಾಯಾಪುರುಷ ಲಕ್ಷಣ ಅಂತ ಒಂದು ವಿದ್ಯೆ ಬರ್ತದೆ ತಂತ್ರಶಾಸ್ತ್ರದೊಳಗೆ. ಅದನ್ನು ನೋಡಿರಪ್ಪ, ಅದು ಬೆಳಗಿನ ಸೂರ್ಯನನ್ನು ನಿಂತ್ಕೊಂಡು ಇದು ಮಾಡಬೇಕು, ಒಂದು ಸಾಧನ ಅದ. ಆ ಮಂತ್ರ ಹೇಳಬೇಕು, ಮಂತ್ರ ಹೇಳಿದ ಕೂಡಲೇ ಹಿಂಗೆ ಹಿಂಗೆ ಸೂರ್ಯನಿಗೆ ಬೆನ್ನು ಮಾಡಿ ನಿಂತಿರ್ತೀರಿ, ನಿಮ್ಗೆ ಛಾಯೆ ಬೀಳ್ತದೆ. ಆ ಛಾಯಾ ನೋಡ್ತಾ ಹೋಗ್ಬೇಕು. 11 ನಿಮಿಷ ಮಂತ್ರ ಬರ್ತದೆ, ಆ ಮಂತ್ರ ಹೇಳಬೇಕು, ಕೆಳಗಿಂದ ಮ್ಯಾ ನೋಡಬೇಕು. ಅವಾಗ ನಿಮ್ಮ ಪ್ರತಿಚ್ಛಾಯ ಆಕಾಶ ಮೂಡ್ತದೆ. ಅಲ್ಲಿ ಕೈ ಇರುವುದಿಲ್ಲ ಅಂದರೆ ಕೈ ಕಳ್ಕೊಂತೀರಿ ಆಕ್ಸಿಡೆಂಟ್ ಆಗಿ. ಎಷ್ಟು ವಿದಿನ್ 6 months ಕಟ್ಟಿಟ್ಟು ಬುತ್ತಿದು. ಒಬ್ಬೊಬ್ಬರು ತಲೆನ ಕಾಣೋದಿಲ್ಲ, ಅದು ಸತ್ತು ಹೋಗ್ತಿರಂತ. ಇದಕ್ಕೆ ಛಾಯಾಪುರುಷ ಲಕ್ಷಣ ಅಂತಾರೆ. ಇನ್ನೊಂದು ಗರುಡ ಪುರಾಣದಾಗ ಹೆಂಗೆ ಸಾಯ್ತೀರಿ, ಸಾಯಿ ಮುಂದೆ ಯಾರು ಬರ್ತಾರ,
ಸಾವಿನ ಲಕ್ಷಣ ಏನು ಅದೆಲ್ಲ ಕೊಡ್ತೈತಿ. ಮುಂದಿನ ಜನರಿಗೆ ಏನು ಹಾಕಿದೆ ಅದೆಲ್ಲ ಕೊಡ್ತೈತಿ. ಹಿಂಗೆ ದೊಡ್ಡ ಸೈನ್ಸ್ ಅದು. ಆದ್ರೆ ಸಾವು ಬಿಡ್ರಿ, ಇರೋ ಮಾತಾಡಿ. ನೀವು ಏನು ಮಾಡ್ತೀರಿ ಗೊತ್ತಾ? ಯಾರೊಬ್ಬ ದಡಕ್ಕೆ ಸಾಯ್ತಾರ, ನೀವು ಹೋಗ್ತೀರಿ ಮನೆ ಕೊಡಕ್ಕೆ, ಮಾತಾಡ್ತೀರಿ ಕೂತ್ಕೊಂಡು. ನಿನ್ನೆಲ್ಲ ನೋಡೀನಿ ಅವನ್ನ, ನಿನ್ನೆಲ್ಲ ನಾನು ಅವು ಕೂಡಿ ಪಾರ್ಟಿ ಮಾಡಿ ಬಂದೀವಿ. ಅವನ ರಾತ್ರಿ 9:30 ಐತಿರಪ್ಪ, ಅವ್ನ ಮನೆ ಕಳಿಸಿ ಬಂದೀನಿ, ಇವತ್ತು ಇರ್ಲಂದ್ರೆ ಹೆಂಗ್ರಿದ್ದು ಮಾತಾಡ್ತಿರ್ತಾರೆ ಅವರು. ಅವಾಗ ಮತ್ತೆ ಕೇಳ್ತಾರ, ದೇವ್ರ ನನಗೂ ಸಾವು ಕೊಡ್ತೀಯಲ್ಲ, ಇಂಥ ಸಾವು ಕೊಡಿಯಪ್ಪ ನನಗೂ. ಎಲ್ಲರೂ ಸಾವು ಹೆಂಗೆ ಬಯಸ್ತಾರ? ತೊಳಸ್ಕೊಳಾರ್ದ, ಬಳಸ್ಕೊಳಾರ್ದ, ಬೇಯಿಸ್ಕೊಳಾರ್ದ, ತಿವಿಸ್ಕೊಳಾರ್ದ, ಗಡಗ್ಗಿನ ಸತ್ತಿರ್ಬೇಕಪ್ಪ, ಅಂಥ ಸಾವು ಕೊಡಿಯಪ್ಪ ತಂದೆ ಅಂತಾರೆ. ಅದು ಯಾರು ಕಂಡಾರ್ರಿ? ನಿಮ್ಮ ಇಡೀ ಕರ್ಮ ನಿಮ್ಮ ಸಾವಿನೊಳಗೆ ಗೊತ್ತಾಗುತ್ತೆ. ಇಡೀ ಕರ್ಮ. ಸೊಲ್ಲಾಪುರದಾಗ ಒಬ್ರು ಮನೆಗೆ ಹೋಗಿದ್ದೆ, ನನ್ನ ಶಿಷ್ಯ. ಅವನ ತಾಯಿ, ನಮ್ಮ ತಾಯಿಗೆ ಆರಾಮಿಲ್ಲ, ಸ್ವಲ್ಪ ಗುರುಗಳ ಸ್ವಲ್ಪ ಅವ್ರ ರಕ್ಷಾ ಇಡ್ರಿ ಮತ್ತು ಆಶೀರ್ವಾದ ಮಾಡಿರಿ ಕರ್ಕೊಂಡು ಹೋಗ್ತೀನಿ. ಎತ್ತರ ಬೆಡ್ ಮೇಲೆ ಹಾಕ್ಯಾರ, ಎಲುಬು ತಗೊಳ್ಳು, ಬರೀ ಎಲುಬಿನ ಗೊಂಬಿ ಮಲಗಿಸಾರ ಅನ್ನಿಸ್ತು. ಹಿಂಗೆ ಕಣ್ ತೆಗೆದು ನನಗೆ ಭಯ ಬಂತು. ಗುರು ನಮಸ್ಕಾರಿ ಅಂದ್ಲು. ಮುಂದೆ ಯಾವಾಗ ಸಾಯ್ತೀನಿ ಹೇಳ್ರಿ ಅಪ್ಪ ಅಂದ್ಲಕ್ಕಿ. ಪಾಪ ಕೈ ನಡೆದು ಅಂತ ನಾನು ನೋಡೋಕ್ಕಾಗಿಲ್ಲ. ಆಕಿನ್ನ ಹೊರಗೆ ಬಂದೆ. ತಮ್ಮ ಈಕೆ ಮುಕ್ಕೊಂಡು ಎಷ್ಟು ದಿವಸ ಆಯ್ತು ಅಂತ ಹೇಳಿ. ಗುರುಗಳ ಏನು ಹೇಳ್ರಿ, 22ನೇ ವಯಸ್ಸು ಮದುವೆ ಆಗಿತ್ತು, 18ಕ್ಕೆ ಮದುವೆ ಆಗಿತ್ತು. 22ನೇ ವಯಸ್ಸಿಗೆ ನಾ ಹುಟ್ಟಿದ್ದೆ. ನಮ್ಮವ್ವ ನನ್ನ ಬರ್ತ್ಡೇ ಆಚರಣೆ ಮಾಡೋಕೆ ಅಂಗಡಿಗೆ ಕೇಕ್ ತರಕ್ಕೆ ಹೊಂಟಿದ್ಲು, ಜಾರಿ ಬಿದ್ಲು, ಸೊಂಟು ಮುರಿತು. ಅವತ್ತಿದ್ದ ಹಿಂಗೆ ಮಕ್ಕೊಂಡಾಳ. ಎಷ್ಟು ವಯಸ್ಸಾಗಿ ಒಂದು 76. 22 ವಯಸ್ಸಿಗೆ ಮಕ್ಕೊಂಡಾಳ, 76 ಆಗ್ಯಾವ, ಹಾಗೆ ಮಕ್ಕೊಂಡಾಳ. ಬೇಕಾ ಇಂಥ ಜೀವನ? ಬಯಸ್ತೀರಾ ಇಂಥ ಬದುಕನ್ನು? ಆಯುಷ್ ಬೇಕಾ? ಇಂಥ ಆಯುಷ್ ಬೇಕಾ? ತೊಗೊಂಡು ಏನು ಮಾಡ್ತೀರಿ? ಯಾವಾಗ ಒಂದೇ ಕಡೆ ಮಕ್ಕೊಂತೀರಿ ಸತ್ರಿ. ಯಾವಾಗ ನೀವು ಯಾವಾಗ ಒಂದೇ ಕಡೆ ಮಕ್ಕೊಂತೀರಿ, ಯಾವಾಗ ನೀವು ಅಲಗಾಡೋದಿಲ್ಲ, ಅವತ್ತೇ ಸಾವು ನಿಮ್ಮದು. ಯಾವಾಗ ಪರಾವಲಂಬಿ ಹಾಕಿರಿ, ಅವತ್ತೇ ಸತ್ತಂಗ ತಿಳ್ಕೊಂಬಿಡ್ರಿ ನೀವು. ಈಗ ಅಡ್ಡಾಡ್ತೀರಿ, ಕನಿಷ್ಠ ನೀವು ಮಾಡ್ಕೊತೀರಿ, ನೀವು ಸಂಡಾಸ್ಗೆ ಹೋಗ್ತೀರಿ, ಊಟ ಮಾಡ್ತೀರಿ, ನೀವೇ ಊಟ ಮಾಡ್ತೀರಿ. ಅದು ಕರೆಕ್ಟ್ ಅದ, ಹೌದಾ? ಮಾತಾಡ್ತೀರಿ, ಇದೆಲ್ಲ ಹೋಗ್ತದೆ. ಒಂದು ದಿವಸ ಬಂದೇ ಬರ್ತದೆ. ಏನು ಐಸಿಯುದಾಗಿರ್ತೀರಿ, ನಳಕೆ ಹಚ್ತಾರೆ, ಅದು ನಳಕೆಯಾಗ ಆಹಾರ ಹಾಕ್ತಾರೆ. ಯಾರು ಎಲ್ಲ ಕಡೆ ನಳಕೆ, ಇಲ್ಲಿ ನಳಕೆ, ಇದ್ರಾಗ ಹಾರ್ಟದ್ದು ಎಲ್ಲ ಕಡೆ ಪೈಪು ಉಸಿರ ಟೈಪ್ ಹೊಂಟಿರ್ತಾವೆ. ಬೇರೆ ಯಾವಾಗ ಅಂಥ ಸ್ಥಿತಿಯೊಳಗೆ ಎಲ್ಲರೂ ಮಾತಾಡ್ಸಕ್ಕೆ ಬರ್ತಾರೆ, ಹೌದಾ? ಹಿಂಗೆ ಅದು ಐಸಿಯು ಒಬ್ಬೊಬ್ರು ಬಿಡ್ತಾರೆ, ಬಿತ್ಕೊಳ್ಳ ಯಾರವ ಬಂದ್ಯಾ ನೀನು ಅಂತ. ಏನದು ಅವ್ನು ನೆನೆಸ್ಕೋರಿ ಅಂಥದ್ದು. ಅದು ಒಮ್ಮೆ ನೀವು ಅಂಥದ್ರಾಗಿ ಇರ್ತೀರೋ ಯಪ್ಪ, ಒಂದಿಲ್ಲ ಒಂದು ದಿವ್ಸ ಇರ್ತೀರಿ ನೀವು. ತಪ್ಪಿದ್ದಲ್ಲ ಇದು ಯಾರಿಗೂ. ನೀವು ಮೆರಿತೀರಿ ನೀವು. ಒಂದೇ ದಿವಸ ನೀವು ಸೊಕ್ಬಿಡ್ತೈತಿ. ಹಿಂಗೆ ಹೊರಗೆ ಜಾರಿ ಬಿದ್ರಿ, ಸೊಂಟು ಮುರಿತು, ಇದು ನರ ಕಟ್ಟಾಕವ, ಹೆಂಡಿ ಹೊತ್ಲ ಊಹ ಮಾಡ್ಕೋರಿ. ಅಥವಾ ನಿಮಗೆ ಬಂದ್ರೆ ಅದನ್ನ ತಿಳ್ಕೊರಿ, ಮುಗಿತಪ್ಪ. ಅವತ್ತೇ ಸತ್ರಿ. ಇದ್ದು ಸತ್ತಂಗ, ನಿಮಗೆ ನೀವೇ ಇದ್ದು ಸತ್ತಂಗ. ನಿಮ್ಮ ಹೆಂಡತಿ ಪಾಲಿ ಸತ್ರಿ, ಮಕ್ಕಳ ಪಾಲಿ ಸತ್ರಿ, ನಿಮಗೆ ನೀವೇ ಸತ್ರಿ. ಅದು ಆಗಬಾರ್ದಲ್ಲ. ಅಂಥದ್ದು ಬಯಸ್ತೀರಿ. ಮತ್ತು ಆಗ್ಲಾರ್ದಾಗ ಏನು ಮಾಡ್ಬೇಕು? ನೀವು ಏನು ಮಾಡಬೇಕು? ಹಂಗೆ ಆಗಬಾರ್ದಂದ್ರೆ ಏನು ಮಾಡ್ಬೇಕು ಹೇಳಿ? ಶ್ರೀ ಗುರುದೇವ್. ಕಣ್ಮುಚ್ಚಿ ನೋಡೋಣ, ಕಣ್ಮುಚ್ಚ್ರಿ ಒಂದು ಕ್ಷಣ.